ರಾಜ್ಯಗಳೇ ಮೀಸಲಾತಿ ಹಂಚಬಹುದು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಇದೆಯಲ್ಲ ಸರ್, ಅದರ ಅಡಿಯಲ್ಲಿ ನೀವು ಮಾಡಬಹುದಲ್ಲ? ಅದಕ್ಕಾಗಿ ನಾವು ಮಾಡಿ ಇಲ್ಲ ಹಂಗೆ ಮಾಡೋಕ್ಕೆ ಬರೋದೇ ಇಲ್ಲ. ಈಗ ಇಂಟರ್ನಲ್ ರಿಸರ್ವೇಷನ್ನು ಸಬ್ಜೆಕ್ಟೇನೇ ಕಾನ್ಸ್ಟಿಟ್ಯೂಷನಿಗೆ ಸಂಬಂಧಪಟ್ಟಿದ್ದು. ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ಮಾಡಲಿಲ್ಲ, ನೀವು ಅದಕ್ಕೆ ಪ್ರೊವಿಷನ್ನೇ ಮಾಡಲಿಲ್ಲ ಅಂದರೆ ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗೋದಿಲ್ವಾ? ಅಷ್ಟೇ ನಮ್ಮ ಅಭಿಪ್ರಾಯ. ಕೇಂದ್ರಕ್ಕೆ ಬಾಲ ಹಾಕ್ದಂಗಾಯ್ತು ನೀವು. ಬಾಲ ನೋಡಿ, ನುಳ್ಚೋದು ಪ್ರಶ್ನೆ ಅಲ್ಲ. ಈಗ ನಾಳೆ ಬೆಳಗ್ಗೆ ಕೇಂದ್ರ ಸರ್ಕಾರ ಬರುವ ಅಧಿವೇಶನದಲ್ಲಿ ಮಾಡಿಕೊಡ್ಲಿ, ಇಮಿಡಿಯೇಟಾಗಿ ಅನೌನ್ಸ್ ಮಾಡ್ತೀವಿ ನಾವು. ಇಂಟರ್ನಲ್ ರಿಸರ್ವೇಷನನ್ನು ಕೇಂದ್ರ ಸರ್ಕಾರ ನಾಳೆ ಬರುವ ಅಧಿವೇಶನದಲ್ಲಿ ಯಾವ್ಯಾವುದೋ ಬಿಲ್ಲನ್ನು ಮಾಡಿಕೊಡ್ತಾರೆ. ಅಲ್ಲಲ್ಲ, ಅವರು ಯಾವುದನ್ನು ಅದೇ 17% ಸದಾಶಿವ ಆಯೋಗ ಏನು ಹೇಳಿದೆ, ಅದರಡಿಯಲ್ಲಿ ಹೆಚ್ಚು ಮಾಡೋದ್ರ ಪ್ರಶ್ನೆ ಬೇರೆ. ಆದರೆ ಇಂಟರ್ನಲ್ ರಿಸರ್ವೇಷನನ್ನು ಹೆಂಗೆ ಮಾಡ್ತೀರಾ? ಅದನ್ನ ಈಗ ಈಗಾಗಲೇ ಪೊಲಿಟಿಕಲ್ ರಿಸರ್ವೇಷನ್ ಆಗಿದೆ, ಎಜುಕೇಷನಲ್ ರಿಸರ್ವೇಷನ್ ಆಗಿದೆ. ಈಗಾಗಲೇ ನಮಗೆ 24% ಎಲ್ಲ ಕೊಡ್ತಾ ಇಲ್ವಾ? 3 ಸೀಟು ಎಸ್ ಟಿಗಿದ್ದಿದ್ದು ಈಗ 15 ಸೀಟ್ ಆಗಿದೆ. 2008 ಆದಮೇಲೆ ಡಿಲಿಮಿಟೇಷನ್ ಆದಮೇಲೆ ಎಸ್ ಸಿದು 2 ಸೀಟ್ ಜಾಸ್ತಿ ಆಗಿದೆ. ಎಸ್ ಟಿದು 3 ಸೀಟ್ ಇದ್ದದ್ದು 15 ಆಗಿದೆ. ಪೊಲಿಟಿಕಲ್ ರಿಸರ್ವೇಷನ್ ಆಗಲೇ ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ಕೊಂಡಿದ್ದೇವೆ. ಏನು ಮಾಡಲಿಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ನೀವು ಹಾಕ್ದಂಗಾಗುತ್ತೆ. ಅದನ್ನೇನು ಮಾಡ್ತಿಲ್ಲ, ಏನಾದರೂ ಹಾಕ್ಕೊಳ್ಳಿ, ಅದು ಅವ್ರ ಜವಾಬ್ದಾರಿ ತೊಗೊಂಡು ಮಾಡಬೇಕು. ಅವ್ರೇನು ಹೇಳಿದ್ದಾರೆ, ನಾರಾಯಣ ಸ್ವಾಮಿಯವರು, ನಾನು ಇವತ್ತು ಅವರ ಪ್ರತಿಕ್ರಿಯೆಯನ್ನು ನೋಡಿದೆ ಮುಖ್ಯಮಂತ್ರಿಗಳ ಮೇಲೆ. ಅವರೇ ಹೇಳಿದ್ದಾರೆ, ನಾವು ಇಂಟರ್ನಲ್ ರಿಸರ್ವೇಷನನ್ನು ಮಾಡೋಕ್ಕೆ ಬರೋದಿಲ್ಲ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇಲ್ಲ, ಸಬ್ಜುಡಿಸ್ ಆಗುತ್ತೆ ಅಂತ ರಾಜ್ಯಸಭೆಯಲ್ಲಿ ಉತ್ತರ ಕೊಟ್ಟಿರೋದು ನನ್ನ ಹತ್ರನೇ ಇದೆಯಪ್ಪ ಡಾಕ್ಯುಮೆಂಟು. ಹಾಗಂತ ಹೇಳಿ ಅವ್ರು ಸುಮ್ಮನೆ ಕೂತ್ರೆ ಈ ಸಮಸ್ಯೆ ಇಡೀ ದೇಶದಲ್ಲಿ ಬಗೆಹರಿಯೋದಿಲ್ಲ. ಈಗ ನಿಮಗೂ ಗೊತ್ತು 341 ತಿದ್ದುಪಡಿ ಆಗದೆ ಇದು ಜಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಗೊತ್ತಿದ್ದಾಗಿಯೂ ನೀವು ಘೋಷಣೆ ಮಾಡಿದ್ರಿ ಚುನಾವಣಾ ಕಾರಣಕ್ಕಾಗಿ, ಮತ ಬ್ಯಾಂಕ್ ಸೆಳೆಯೋದಕ್ಕೆ. ಅವ್ರು ಏನಾರ ನೋಡಿ, ವಿಶ್ಲೇಷಣೆ ಅವ್ರು ಏನಾದರೂ ಹೇಳ್ಕೊಳ್ಳಿ. ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈಗ SCP TSP ತಂದವ್ರು ಯಾರು? 24.1% ರಿಸರ್ವೇಷನ್ ತಂದವ್ರು ಯಾರು? ನಾವೆಲ್ಲ. ಫಸ್ಟು ಇಡೀ ದೇಶದಲ್ಲಿ 24.1%ಗೆ ಬೆನಿಫಿಟ್ ಅಂದರೆ ಬಡ್ಜೆಟ್ರಿ ಅಲೊಕೇಶನ್ನಲ್ಲಿ ಕೊಡಬೇಕು ಅಂತ ಮಾಡಿದವ್ರು ನಾವೇ. ಸೊ ಆ ರೀತಿ ನಾವು ಮಾಡ್ಬೋದು ಅಷ್ಟೇ. ಬಿಟ್ಟರೆ ಈ ರಿಸರ್ವೇಷನ್ನು ಕ್ರೈಟೀರಿಯಾ ಅಥವಾ ಈ ರಿಸರ್ವೇಷನಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಕಾನ್ಸ್ಟಿಟ್ಯೂಷನ್ ಚೌಕಟ್ಟಲ್ಲಿ ಆಗಬೇಕು. ಈಗ ಸೌಲಭ್ಯ ಕೊಡೋ ವಿಚಾರದಲ್ಲಾದರೂ ಅದು ಆಗಬೇಕಲ್ಲ ಅಂತ ಒತ್ತಾಯ ಇದೆ ಸರ್. ನಾವು ಮಾಡ್ತಾ ಇದ್ದೀವಿ. 24% ಸೌಲಭ್ಯ ಏನಿದೆಯಲ್ಲ ಅದನ್ನು ಈಗ ನಾವು ಮಾಡ್ತಾ ಇದ್ದೀವಿ. ಈಗ ಆದಿಜಾಂಬುವ ಕಾರ್ಪೊರೇಷನ್ ಮಾಡಿದ್ವು, ಅಂಬೇಡ್ಕರ್ ಕಾರ್ಪೊರೇಷನ್ ಮೊದಲಿಂದ ಇತ್ತು, ಅದನ್ನೇ ಈಗ 2 ಮಾಡಿ ಆದಿಜಾಂಬುವ ಮಾಡಿದ್ದಾರೆ. ಆಮೇಲೆ ಇದು ಬಂಜಾರ ನಿಗಮ ಮಾಡಿದ್ದಾರೆ, ಆದಮೇಲೆ ಬೋವಿ ನಿಗಮ ಮಾಡಿದ್ದಾರೆ. ಈ ಸಮುದಾಯಗಳಿಗೆ ಹೆಚ್ಚೆಚ್ಚು ಗ್ರಾಂಟ್ಗಳನ್ನು ಈ ಕಾರ್ಪೊರೇಷನ್ಸ್ ಮೂಲಕ ಆದರೂ ಕೊಟ್ಟು, ಅವರಿಗೇನು ಸಮಸ್ಯೆ ಇದೆ, ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಏನು ಅವರು ಹೇಳ್ತಾ ಇದ್ದಾರೆ, ಆ ಸಮುದಾಯಗಳಿಗೆ ಅನುಕೂಲ ಮಾಡೋದಕ್ಕೆ ಮಾಡ್ಬೋದು.